ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಬೆಂಬಲ ಸಿಗಲಿಲ್ವಾ? ಸರ್ಕಾರದ ಖಜಾನೆ ತುಂಬಿಸೋದಕ್ಕೆ ಪ್ಲಾನ್ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. 6,000 ಕೋಟಿ ಆದಾಯದ ನಿರೀಕ್ಷೆಯಲ್ಲಿದ್ದ ಸರ್ಕಾರಕ್ಕೆ ಶಾಕ್. ಬಿ ಖಾತಾಗಳನ್ನ ಎ ಖಾತಾಗೆ ಪರಿವರ್ತನೆಗೆ ಸರ್ಕಾರ ಯೋಜನೆ ಹಾಕೊಂಡಿತ್ತು. ಜಿಬಿಎ ವ್ಯಾಪ್ತಿಯ ಆಸ್ತಿದಾರರಿಗೆ ಅವಕಾಶ ಕೊಟ್ಟಿತ್ತು ರಾಜ್ಯ ಸರ್ಕಾರ. ಶುಲ್ಕ ಕಟ್ಟಿ ಅರ್ಜಿ ಸಲ್ಲಿಸಿದ್ರೆ ಎ ಖಾತಾಗೆ ಪರಿವರ್ತನೆಗೆ ಅವಕಾಶ ಅಂತ ಹೇಳಿತ್ತು. ಅವರ ಅಂದಾಜಿನ ಪ್ರಕಾರ 7 ರಿಂದ 8 ಲಕ್ಷ ಆಸ್ತಿದಾರರು ಅರ್ಜಿ ಹಾಕ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಸರ್ಕಾರ ಇತ್ತು. ಆದ್ರೆ ಇದುವರೆಗೂ ಜಿಬಿಎಗೆ ಕೇವಲ 1200 ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿವೆ. ಜಿಬಿಎಗೆ ಬರಬೇಕಿದ್ದ 6,000 ಕೋಟಿ ಆದಾಯ ಖೋತ. ಹಣ ಸಂಗ್ರಹಕ್ಕೆ ಖಾತಾಗೆ ಪರಿವರ್ತನೆ ಅಂತ ಕುಮಾರಸ್ವಾಮಿ ಟೀಕಿಸಿದ್ರು. 2 ವರ್ಷ ಅಧಿಕಾರಕ್ಕೆ ಬರ್ತೀವಿ, ಆಗ ಉಚಿತವಾಗಿ ಮಾಡ್ತೀವಿ ಅನ್ನೋ ಘೋಷಣೆನ ಕುಮಾರಸ್ವಾಮಿ ಮಾಡಿಬಿಟ್ರು. ಹೇಳರ್ ಕೇಳರ್ ಯಾರೂ ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ. ಅದಕ್ಕೀಗ ಈ ಸ್ಕೀಮ್ ತಂದವ್ರೆ. ನಾನು ಈ ಸ್ಕೀಮ್ ನೋಡೋಣ, 100 ದಿವಸನೇ ಕೊಟ್ಕೊಂಡವ್ರೆ. ಎಷ್ಟು ಜನ ಅರ್ಜಿ ಹಾಕ್ತಾರೋ ನೋಡೋಣಂತೆ. ಆದರೆ ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ನಾಗಿ ಕರೆ ಕೊಡ್ತೀನಿ. ನೀವು ಯಾರೂ ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು, ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು, ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.